ವೀಕ್ಷಕ ನಮಸ್ಕಾರ. ಈ ದಿನ ಮೈಸೂರು ಜಿಲ್ಲೆ ಕಬಿನಿ ಜಲಾಶಯದಲ್ಲಿ ಇವತ್ತು CM ಅವರ ಒಂದು ಬಾಗಿನ ಅರ್ಪಣೆ ಮಾಡುವಂಥ ಕಾರ್ಯಕ್ರಮ. ಬೆಳಗ್ಗೆ DCM ಕೂಡ KRS ಜಲಾಶಯಕ್ಕೆ ಬಾಗಿನ ಅರ್ಪಣೆ ಮಾಡ್ತಾರೆ. ನಂತರ ಇವತ್ತು ಮಧ್ಯಾಹ್ನದ ಮೇಲೆ CM ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ. ಜೊತೆಗೆ ಎಲ್ಲ ನಾಯಕರು ಕೂಡ ಬರುವಂಥದ್ದು, ಕಾಂಗ್ರೆಸ್ ಮುಖಂಡರು ಕೂಡ ಬರುವಂಥದ್ದು. ಮತ್ತು ಇವತ್ತು ಕಬಿನಿ ಜಲಾಶಯ ಏನಿದೆ ಅದು ವಿಶೇಷವಾಗಿ ಮಧುವಣ ಗಿತ್ತಿಯಂತೆ ರೆಡಿಯಾಗಿರೋದು ಕೂಡ ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಇವತ್ತು CM ಸಿದ್ದರಾಮಯ್ಯನವರು ಏನಿವತ್ತು ಬಾಗಿನ ಅರ್ಪಣೆ ಮಾಡೋದಕ್ಕೆ ಬರ್ತಾ ಇದ್ದಾರೆ. 85 ಅಡಿ ಇವತ್ತು ಜಲಾಶಯ ತುಂಬಿದೆ. ಹಾಗೆಯೇ ಹೊರ ಹರಿವು ಕೂಡ ಅತಿ ಹೆಚ್ಚು ಬಿಟ್ಟಿದ್ದಾರೆ. ಮತ್ತು ಇವತ್ತು ಏನು ಕಾಂಗ್ರೆಸ್ಸಿನ ಎಲ್ಲ ಮುಖಂಡರು ಹಾಗೆಯೇ ಸಿದ್ದರಾಮಯ್ಯನವರ ಎಲ್ಲ ಹಿತೈಷಿಗಳು ಕೂಡ ಬರುವಂಥದ್ದು. ವಿಶೇಷವಾಗಿ ಬಾಗಿನ ಅರ್ಪಣೆ ಮೊದಲೇ ಆಗಬೇಕಾಯಿತು, ಒಂದು ವಾರದ ಹಿಂದೆ ಕೂಡ ಆಗಬೇಕಾಯಿತು. ಕಾರಣಾಂತರದಿಂದ ಇವತ್ತು ಅದನ್ನು ಹಮ್ಮಿಕೊಂಡಿರೋದು. ಈಗ ಇವತ್ತೊಂದು ದಿನ ಮತ್ತೆ ಬಿಟ್ಟರೆ ಅದು ನೀರು ಇನ್ನೂ ಕಮ್ಮಿ ಆಗುತ್ತೆ. ಹಾಗಾಗಿ ಅದಕ್ಕೆ ಅವಕಾಶ ಇರಲ್ಲ. ಅದಕ್ಕೆ ಇವತ್ತು ಕೊನೆಯ ದಿನ ಮಾಡಿಕೊಂಡು ಇವತ್ತು CM ಸಿದ್ದರಾಮಯ್ಯನವರು ಬಂದಿರುವಂಥದ್ದು ಬಾಗಿನ ಅರ್ಪಣೆಗೆ. ಇನ್ನೇನು ಕೆಲವೇ ಕ್ಷಣ ಬರ್ತಾ ಇದ್ದಾರೆ. ಹಾಗೆಯೇ ಕೇರಳದ ಚಂಡೇವಾದ್ಯ ಹಾಗೆಯೇ ಇವತ್ತು ಎಲ್ಲ ಪುರಸ್ಕಾರ ವೃಂದದವರು ಕೂಡ ಬಾಗಿನ ಅರ್ಪಣೆಗೆ ಎಲ್ಲರೂ ಕೂಡ ಸಕಲ ಸಜ್ಜು ಮಾಡ್ಕೊಂಡಿದ್ದಾರೆ. ಜೊತೆಗೆ ಇಲ್ಲಿ ಇವತ್ತು CM ಏನು ಬರ್ತಾರೆ ಮೈಸೂರಿಂದ ಕಬಿನಿ ಜಲಾಶಯದವರೆಗೂ ಕೂಡ ಅಚ್ಚುಕಟ್ಟಾದಂಥ ಕೆಲವೊಂದು ವಿಚಾರಗಳು ನೋಡೋದಾದರೆ ವಾಹನ ಪ್ರಾಬ್ಲಮ್ಗೆ ಆಗಬಾರ್ದು ಏನು ಅಂತ ಕೂಡ ಅಕ್ಕಪಕ್ಕದ ಎಲ್ಲ ಜಂಗಲ್ನ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಟ್ ಮಾಡ್ತಾ ಇರೋದು ಕೂಡ ನಾವು ಬರ್ಬೇಕಾದ್ರೆ ವೀಕ್ಷಣೆ ಮಾಡಿದ್ವಿ. ಜೊತೆಗೆ ಏನು CM ಅವರು ಬರ್ತಾ ಇರೋದು ಇವತ್ತು ಎಲ್ಲ ಅಧಿಕಾರಿ ವಿರುದ್ಧ ಸಿಬ್ಬಂದಿ ವರ್ಗ ಆಗಿರ್ಬೋದು, ಹಾಗೆಯೇ ಭದ್ರತಾ ಸಿಬ್ಬಂದಿ ಆಗಿರ್ಬೋದು ಮತ್ತು ಇಲಾಖೆಯವರು ಎಲ್ಲರೂ ಕೂಡ ಇವತ್ತು ಬಂದು ವಿಶೇಷ ಭಾರೀ ಭೋಜನದೊಂದಿಗೆ ಇವತ್ತು ಕಾರ್ಯಕ್ರಮಕ್ಕೆ ಚಾಲನೆ ಕೊಡೋದಕ್ಕೆ ಬರ್ತಾ ಇದ್ದಾರೆ. ಎಲ್ಲ ಬಂದಂಥ ಮಾಧ್ಯಮದವರಿಗೆ ಹಾಗೆ ಎಲ್ಲ ಥರಗೂ ಊಟದ ವ್ಯವಸ್ಥೆ ಮಾಡಿ ಅಚ್ಚುಕಟ್ಟಾದ ಕಾರ್ಯಕ್ರಮನ ಆಯೋಜನೆ ಮಾಡೋದು ಕೂಡ ನೋಡ್ಬೋದು. ಹಾಗೆಯೇ ಮುಖ್ಯವಾಗಿ ಏನು ಅಂದರೆ ಇಲ್ಲಿ ಕಬಿನಿ ಜಲಾಶಯದಲ್ಲಿ ನಾವು ನೋಡ್ತಾ ಇದ್ದೀರಾ ಒಳ ಹರಿವು ಎಷ್ಟು ಹೆಚ್ಚಾಗ್ತಿದೆ, ಆ ಥರ ಹೊರ ಹರಿವು ಕೂಡ ಇವತ್ತು ಅತಿ ಹೆಚ್ಚು ಹೊರಗಡೆ ಬಿಡ್ತಾರೆ ಅಂತ ನಾವು ನೋಡ್ತಾ ಇದ್ದೀವಿ. ತಾವು ಇಲ್ಲಿ ನೋಡ್ಬೋದು.